ನಮಸ್ತೆ ಟಿವಿ 20 ಕನ್ನಡ ವಾಕಿನ್ಗೆ ಸ್ವಾಗತ. ಪ್ರತಿಭಟನೆ ವೇಳೆ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದ ಘಟನೆ ಹತ್ತರಗಿಯಲ್ಲಿ ಸಂಭವಿಸಿದ್ದು, ಈ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಆರ್ವಿ ಪಾಟೀಲ್ ನೀಡಿದ ದೂರಿನ ಅನ್ವಯ ಪ್ರಕರಣ ದಾಖಲಾಗಿ ಆರೋಪಿಗಳು ನಿನ್ನೆ ನಡೆದ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರನ್ನ ಕೊಲೆ ಮಾಡುವ ಉದ್ದೇಶದಿಂದಾಗಿ ಕಲ್ಲು ತೂರಾಟ ಮಾಡಿ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ದಾರೆಂದು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಘಟನೆಯಲ್ಲಿ 11 ಮಂದಿ ಪೊಲೀಸ್ ಸಿಬ್ಬಂದಿಗೆ ತೀವ್ರ ಗಾಯಗಳಾಗಿದ್ದು, 2 ಪೊಲೀಸ್ ಬಸ್ಗಳು ಹಾಗೂ 4 ಸರ್ಕಾರಿ ಬಸ್ಗಳು ಹಾನಿಗೊಳಗಾಗಿವೆ. ಈ ಸಂಬಂಧ ಬಿಎನ್ಎಸ್ ಕಾಯ್ದೆಯ 189, 2, 191, 291, 3 ಸೇರಿ ವಿವಿಧ ಕಾಯ್ದೆಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳ ಪತ್ತೆಗಾಗಿ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿದ್ದು, ಘಟನಾ ಸ್ಥಳದ ಸಿಸಿಟಿವಿ ದೃಶ್ಯ, ಮೊಬೈಲ್ ಚಿತ್ರೀಕರಣ ಮತ್ತು ಇತರ ದೃಶ್ಯಾಧಾರಗಳ ಆಧಾರದ ಮೇಲೆ ಶೋಧ ಕಾರ್ಯ ಮುಂದುವರೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಮೊದಲ ಸೈಲೆಂಟ್ ಆಗಿ ಒಂದು 4 ಕೇಸಲ್ಲಿ ಅವ್ರಿಗೆ ಎಲ್ಲ ಮಾಡಿದ್ವಿ ಸರ್. ಸಡನ್ ಆಗಿ ಆ ಕಡೆ ಒಂದು ಸಂಕೇಶ್ವರದಲ್ಲಿ ಒಂದಿಷ್ಟು ಟ್ರ್ಯಾಕ್ಟರ್ ಬಂದು ಅವ್ರು ಅಲ್ಲಿ ಬ್ಲಾಕ್ ಮಾಡಿದ ತಕ್ಷಣ ಪೂರಾ ಬ್ಲಾಕ್ ಆಗ್ತದೆ ಈ ಕಡೆ ಆ ಕಡೆ ಸೈಡ್ ಸರ್. ನಾವೆಲ್ಲ ಇದು ಮಾಡ್ಬಿಡೋದು ಅವರು ವಿ ಅಂತೇಳಿ ಬಂದ ಸರ್. ಅವಾಗ ಒಂದು 4 ಮಂದಿಗೆ ಲಿಫ್ಟ್ ಮಾಡಿ ಸರ್. ಅವರು ರೈತರನ್ನ ಯಾರು ಮುಟ್ಟಿಲ್ಲ ಸರ್. ರೈತರಿಗೆಲ್ಲ ಕನ್ವಿನ್ಸ್ ಮಾಡಿ ಹೇಳಿ ನಿಮ್ಗೆ ಏನೂ ತೊಂದರೆ ಇಲ್ಲ, ನೀವು ಮಾಡಾಕತ್ತೀರಿ, ನೀವು ಇಲ್ಲಿದಂತ ಹೇಳಿ ಈ ಏನ್ ಎಕ್ಸ್ಟ್ರಾ ಬಂದಿದ್ರಲ್ಲ ಅವ್ರನ್ನ ಮಾಡಿಲ್ಲ ಸರ್. ಆ ಟೈಮ್ ಅವರು ಸಡನ್ ಆಗಿ ಸರ್ ಆಕ್ಚುಲಿ ರೈತರೇ ಹೇಳಿದ್ರು ಸರ್, ಅವರು ಕುತ್ಕೊಂಡು ಕೂತಿದ್ರು ಸರ್. ಅಂಡ್ ದೇವರು ಇನ್ಸಿಗೇಟಿಂಗ್ ಅಂತ ಸರ್. ಎಸ್ ಸರ್. ಆ ರೈತರ ಗ್ರೂಪ್ನವರು ಹೇಳಿದ್ರು ಸರ್, ಅವ್ರು ನಮ್ಮವರೆಲ್ಲ ತೆಗೀರಿ ಅಂತ ಅಲ್ಲಿ ಮಟ್ಟ ನಾವು ಸುಮ್ಮನೆ ಇದ್ವಿ ಸರ್. ನೋಡೋಣ ಅಂತ ಹೇಳಿ ಸರ್. ಬಟ್ ಅವ್ರೆಲ್ಲಾರು ನೀವು ತೆಗೀರಿ ಅಂತಂದ್ರು ಆಯ್ತು, ನೀವು ಒಂದ್ ಕಡೆ ಆಗಂತ ಅವ್ರೆಲ್ಲ ಸರಿ ಮಾಡಿ ಇದನ್ನು ಮಾಡಕ್ ಹೋದಾಗ ಅವರು ಮತ್ತೆ ಅದು ಅನ್ಫಾರ್ಚುನೇಟ್ ಸರ್. ನಾವು 12 ಜನ ಪಿಕಪ್ ಮಾಡಿರೋ ಹೆಸರು ನೋಡಿರುತ್ತೆ. ಆ 12 ಜನರು ಅವ್ರ ಜೊತೆ ಯಾರೋ ಬರ್ತಿದ್ರು ಅನ್ನೋದನ್ನ ಐಡೆಂಟಿಫೈ ಮಾಡಿ ಮತ್ತೆ ವಾಟ್ ಸಮ್ ಬ್ಯೂಟಿಫುಲ್ ವಿಡಿಯೋಸ್ ಸರ್ ಅಂಡ್ ಫೋಟೋಗ್ರಾಫ್ಸ್ ಸರ್. ಅದ್ರಲ್ಲಿ ಐಡೆಂಟಿಫಿಕೇಶನ್ ಪ್ರೊಸೆಸ್ ಜಾರಿ ಇರುತ್ತೆ ಸರ್. ಎಸ್ ಚೆನ್ನಾಗಿ ಬಹಳ ಕಾಮ್ ಆಗಿ ಪೀಸ್ಫುಲ್ ಆಗಿ ಹ್ಯಾಂಡಲ್ ಮಾಡೋದು ಸರ್. ಒಂದು ಟೈಮ್ ಅಂತ ಗೊತ್ತಾಗ್ಬಿಟ್ಟಿತ್ತು ಸರ್. 1:30 ಹೇಳ್ತಾರೆ, 1:30 ಅಂತ ಹೇಳ್ತಾರೆ. 1:30 ಆಗಿಲ್ಲ ಅನ್ನೋದು ಅವ್ರಿಗೊಂದು ಸಿಟ್ಟು ಬರಾಕತ್ತೆ ಸರ್. ಅಂದ್ರೆ 1:30 ಅನೌನ್ಸ್ ಮಾಡ್ತಾರಂತ ಏನೋ ಹಿಂಗ್ ಸುದ್ದಿ ಬಂದಿತ್ತು ಸರ್. ಟ್ರೀಟ್ಮೆಂಟ್ ಆಗಿರೋದು ಆಗಿದೆ. ಎಸ್ ಸರ್. ಲಾಠಿ ಬೇಡ ಹೇಳಿದ್ರಿ, ಹೆಲ್ಮೆಟ್ ಬೇಡ ಹೇಳಿದ್ರು. ಲಾಠಿ ಬೇಡ ಅಂತ ನಿರ್ದೇಶನ ಇತ್ತು, ಹೆಲ್ಮೆಟ್ ನಮ್ಮವ್ರಿಗೆ 11 ಜನಕ್ಕೆ ಕಲ್ಲು ತೂರಾಟದಲ್ಲಿ ಗಾಯ ಆಗಿದೆ. ಅದರಲ್ಲಿ 2 ಇನ್ನೂ ಇನ್ಪೇಷೆಂಟ್ ಇದ್ದಾರೆ. ಒಬ್ಬರಿಗೆ ಫ್ರ್ಯಾಕ್ಚರ್ ಆಗಿದೆ, ಇಬ್ಬರಿಗೆ ಹೆಡ್ ಇಂಜುರಿ ಇದೆ. ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿದೆ, ಎಲ್ಲ ಅವ್ರಿಗೆ ಈಗ ಸೂಕ್ತ ಚಿಕಿತ್ಸೆ ಎಲ್ಲ ಕೊಡಲಾಗ್ತಾ ಇದೆ. ನಾವು ಈ ಬಗ್ಗೆ ಅಲ್ಲಿ ಯಮಕನಮರಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಸ್ವಯಂ ಪ್ರೇರಿತವಾಗಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಯಾರು ಕಲ್ಲು ಹೊಡೆದಿದ್ದಾರೆ ಅವ್ರಿಗೆ ವಿಡಿಯೋಗಳೆಲ್ಲ ಕೆಲವಿದ್ದಾವೆ, ಅದನ್ನು ನೋಡಿಕೊಂಡು ಅವ್ರನ್ನ ಮುಂದಿನ ದಸ್ತಗಿರಿ ಮಾಡೋ ಪ್ರಕ್ರಿಯೆಯನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಎಷ್ಟು ಜನ ಮೇಲೆ ಏನಾರು ಅಲ್ಲಿ ಮಾಬಿತ್ತು, ಮಾಬಲ್ಲಿ ಎಲ್ಲರೂ ಕಲ್ಲು ಹೊಡೆದ್ರು ಅಂತ ಹೇಳ್ತಾಯಿಲ್ಲ ನಾವು. ಮತ್ತು ಅಲ್ಲಿ ಯಾರ್ಯಾರು ಅಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ವಿಡಿಯೋಸ್ ನಮಗೆ ಸಿಕ್ಕಿದ್ದಾವೆ. ಅದು ನೋಡಿಕೊಂಡು ಸಾಕ್ಷಿ ಆಧರಿಸ್ಬಿಟ್ಟು ಯಾರು ಮಾಡಿದ್ದಾರೆ ಅವ್ರಿಗೆ ಮಾತ್ರ ಅರೆಸ್ಟ್ ಮಾಡ್ತೀವಿ. ಅದು ಕಿಡಿಗೇಡಿಗಳು ಎಂಟ್ರಿ ಆಗಿದ್ದಾರೆ ಅಂತ ಮಾಹಿತಿ ಅದೇ ರೀ, ಈಗ ಅದೇನಕ್ಕೆ ಉತ್ತರ ಹೇಳ್ತಾ ಇದ್ವಿ ನಾವು. ಎಲ್ಲರೂ ಬಂದಿದ್ದು ರೈತರೆಲ್ಲ ಗಲಾಟೆ ಮಾಡಿದ್ರು ಅಂತ ನಾನು ಹೇಳಿಕೆ ಆ ರೀತಿ ಹೇಳಿಕೆ ಕೊಡೋಕೆ ಹೋಗ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಹತ್ರ ವಿಡಿಯೋ ಫೋಟೋಗಳು ನೋಡಿಕೊಂಡು ಸಾಕ್ಷಿ ಆಧರಿಸಿ ಅವ್ರಿಗೆ ಮಾತ್ರ ಅರೆಸ್ಟ್ ಮಾಡಬೇಕು. ರೈತರು ಮುಖಂಡರು ಕೂಡ
ಅವರನ್ನು ಅಂದರೆ ಸರ್ವಿಸ್ ರೋಡಿಗೆ ಕರಲಿಕ್ಕೆ ಮೈಕೆಲ್ಲ ಅನೌನ್ಸ್ ಮಾಡಿದ್ರು ಕೂಡ ಕೆಲವರು ಬೇಕಂತಲೇ ರೋಡಲ್ಲಿ ಕೂತ್ಕೊಂಡು ಮಾಡಿರ್ತಾರೆ, ಅಂದ್ರೆ ಪ್ರೊವೋಕ್ ಮಾಡಿದಾರ ಅಂತ ಅನ್ಸುತ್ತೆ ಸರ್. ಅಲ್ಲ, ಉದ್ದೇಶಪೂರ್ವಕವಾಗಿ ಒಬ್ಬ ಕಲ್ಲು ತೂರಾಟ ಆಗಿದೆ ಅಂತ ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇರೋದು. ಇದು ಯಾವ ಕಾರಣಕ್ಕಾಯಿತು ಅದನ್ನೆಲ್ಲ ಅದು ತನಿಖೆ ಮುಗಿದ ಮೇಲೆ ನಾವು ಅದಕ್ಕೆ ಉತ್ತರ ಹೇಳಬೇಕಾಗ್ತದೆ. ಈಗ ಅವರು ಕೆಲವೆಲ್ಲ ವಿಡಿಯೋಗಳು ಫೋಟೋಗಳೆಲ್ಲ ಕಲೆಕ್ಟ್ ಮಾಡಿದ್ದಾರೆ ನಮ್ಮವರು, ಅದನ್ನು ಆಧರಿಸಿ ಮುಂದಿನ ಪ್ರಕ್ರಿಯೆ ನಡೀತದೆ. ಸರ್ ಸಾಕಷ್ಟು ಪೊಲೀಸರು ಸಂಯಮನ ಕಳ್ಕೊಳ್ಳಿಲ್ಲ ಸರ್, ಎಷ್ಟೋ ಅವ್ರನ್ನ ಅಲ್ಲ ಇಲಾಖೆಯ ನಿರ್ದೇಶನ ಅದೇ ಥರ ಇತ್ತು. ರೈತರದ್ದು ಪ್ರತಿಭಟನೆ ಏನಿದೆ ಅದನ್ನು ಸೂಕ್ಷ್ಮವಾಗಿದೆ, ಹಾಗಾಗಿ ಸಮಯವಾಗಿ ಅದಕ್ಕೆ ಬಂದೋಬಸ್ತ್ ಮಾಡಬೇಕಂತಲೇ ಇತ್ತು. ಭಾಳ ಜನ ಅದಕ್ಕೆ ಅವರು ಲಾಠಿ ಕೂಡ ಅವ್ರಿಗೆ ಇಶ್ಯೂ ಮಾಡಿರಲಿಲ್ಲ ನಿನ್ನೆ. ಆದರೂ ಕೂಡ ಇದೊಂದು ಹತ್ತರಗಿನಲ್ಲಿ ಒಂದು ಘಟನೆ ಏನು ಮಧ್ಯಾಹ್ನ 2 ಗಂಟೆಗೆ ಆಗಿದೆ. ಅದ್ರ ಬಗ್ಗೆ ಸೂಕ್ತ ತನಿಖೆ ನಡೆದು ಯಾರಿದ್ದಾರೆ ಅವರು ಎಲ್ಲರೂ ನಮ್ಮ ಮುಂದಿನ ಕ್ರಮ ಜರುಗಿಸುವ ಸರ್. ತಾವು ಈಗ ಸ್ಪಾಟಿಗೆ ವಿಸಿಟ್ ಮಾಡಿದ್ರು? ಅದೇ ನಾನು ಅದಕ್ಕೆ ನಿನ್ನೆ ರಾತ್ರಿನೇ ಬಂದು ಇಲ್ಲಿ ಈಗಾಗಲೇ ಅನೌನ್ಸ್ಮೆಂಟ್ ಆದಮೇಲೆ 52 ಜಾಗಗಳಲ್ಲಿ ಏನು ಪ್ರತಿಭಟನೆ ನಡೀತಾ ಇತ್ತು ಅದರಲ್ಲಿ ಆಗಲೇ ಭಾಳಷ್ಟು ಕಡೆ ಪ್ರತಿಭಟನೆಗಳು ಮುಗಿದಿದ್ದಾವೆ. 7 ಕಡೆ ಮಾತ್ರ ಇನ್ನೂ ಪ್ರತಿಭಟನೆ ನಡೀತಾ ಇದೆ. ಅದು ಸಕ್ಕರೆ ಸಚಿವರು ಬಂದ ಮೇಲೆ ಅದನ್ನು ಕೂಡ ಅವರು ಮಾತಾಡಿದ ಮೇಲೆ ಅದನ್ನು ಕೂಡ ಮುಗಿಯೋದಕ್ಕಂತ ನಾವು ಆಶಾಭಾವನೆಯನ್ನು ಹೊಂದಿದ್ದೀವಿ ಅವರಿಗೆ. ಅದನ್ನು ನೋಡಿಕೊಂಡು ನಾನು ಮುಂದಿನ ತೀರ್ಮಾನ ತಗೊಳ್ತೀನಿ. ಸರ್ ಎಷ್ಟು ವಾಹನಗಳು ಏನು 4 KSRTC ಬಸ್ಸು ಮತ್ತು ನಮ್ಮದು 2 ಗಾಡಿ ಕಲ್ಲು ಗ್ಲಾಸ್ ಹೊಡೆದಿದ್ವಿ. ಇನ್ನೂ ತಗೊಂಡಿಲ್ಲ. ನೆನ್ನೆ ಎಲ್ಲ ಕೆಲವರಿಗೆಲ್ಲ ಪ್ರಿವೇಟಿವ್ ಅರೆಸ್ಟ್ ಮಾಡಿದ್ದು ಅವ್ರಿಗೆ ಬಿಟ್ಟಿದ್ದಾರೆ. ಅವರಿಗೆ ಈಗ ಸಾಕ್ಷಿ ಏನಿದೆ ಅದರ ಮೇಲೆ ವಿಡಿಯೋ ಫೋಟೋ ನೋಡಿಕೊಂಡು ಅದರ ಯಾರಿದ್ದಾರೆ ಅವ್ರಿಗೆ ಮಾತ್ರ ಪಿಕ್ ಮಾಡಿ ಅಂತ ಹೇಳಿದ್ವಿ. ಅದರ ಪ್ರಕ್ರಿಯೆ ಜಾರಿಯಲ್ಲಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.